ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲವಾಗಲ್ಲ ಅಂತ. ಅದು ಎಷ್ಟು ಸತ್ಯ? ಅಧಿಕಾರ ಸಿಕ್ಕ ದಿನದಿಂದಲೂ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಪ್ರಯತ್ನದ ಜೊತೆ ಪ್ರಾರ್ಥನೆ ಮಾಡ್ತಲೇ ಬಂದರು. ಕೊನೆಗೂ ಡಿ ಕೆ ಶಿವಕುಮಾರ್ ಕನಸು ನನಸಾಯಿತು. ಕರ್ನಾಟಕದ 25ನೇ ಸಿಎಂ ಆಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ್ರು. ಕಾರ್ಯಕ್ರಮ ಎಷ್ಟು ಶಾಸ್ತ್ರೋಕ್ತವಾಗಿ ಇತ್ತು ಅಂದರೆ ಹಿಂದುತ್ವ ಅನ್ನೋ ಬಿಜೆಪಿ ನಾಯಕರು ಅಷ್ಟು ಸಂಪ್ರದಾಯಬದ್ಧವಾಗಿ ಅಧಿಕಾರ ಸ್ವೀಕರಿಸಲಿಲ್ಲ ಬಿಡಿ. ಸರ್ವ ಧರ್ಮಗಳ ಸಮ್ಮುಖದಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ್ರು. ಡಿ ಕೆ ಶಿವಕುಮಾರ್ ಶಾಸ್ತ್ರೋಕ್ತವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇ ಕೆಲವರ ಸಮಸ್ಯೆ ಆಗ್ಬಿಟ್ಟಿದೆ ನೋಡಿ. ನಿನ್ನೆಯಿಂದ ಡಿಕೆಶಿ ಪದಗ್ರಹಣ ನೋಡಿ ನಗರ ನಕ್ಸಲರು ಗೋಳಾಡ್ತಾ ಇದ್ದಾರೆ. ನಿನ್ನೆ ಪದಗ್ರಹಣದ ವೇದಿಕೆಯಲ್ಲಿ ನೊಣವಿನಕೆರೆ ಅಜ್ಜಯ್ಯನ ಫೋಟೋ ಇಟ್ಟು ಪೂಜೆ ಮಾಡಲಾಗಿತ್ತು. ಇದನ್ನ ನೋಡಿ ಅಂತೂ ಸರ್ಕಾರದಲ್ಲಿ ಧಾರ್ಮಿಕ ನಂಬಿಕೆ ಸೇರಿಸಬಾರ್ದು, ಧಾರ್ಮಿಕ ನಂಬಿಕೆ ಇರಬಾರ್ದು, ಆಡಳಿತದಲ್ಲಿ ಧಾರ್ಮಿಕ ನಂಬಿಕೆ ತರಬಾರ್ದು ಅಂತೆಲ್ಲ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ದಾರೆ. ಮೊದಲ ದಿನವೇ ನಗರ ನಕ್ಸಲರಿಗೆ ಇಷ್ಟು ಡಿ ಕೆ ಶಿವಕುಮಾರ್ ಉರ್ಸಿದಾರಂದ್ರೆ, ನಾನು ಈ ಹಿಂದೆಯೇ ಹೇಳಿದೆ, ಡಿ ಕೆ ಶಿವಕುಮಾರ್ ಸನಾತನಿ ಸಿಎಂ ಅಂತ. ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಎಚ್ಚರಿಕೆ ಕೊಟ್ಟರು ಕೂಡ ನನ್ನ ನಂಬಿಕೆ ಅಂತ ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯ ಸ್ನಾನ ಮಾಡಿದವರು ಡಿ ಕೆ ಶಿ ಅವರು. ಧಾರ್ಮಿಕ ನಂಬಿಕೆ ಸಂಪ್ರದಾಯ ಅಂತ ಬಂದ್ರೆ ಬಿಜೆಪಿ ನಾಯಕರಿಗಿಂತಲೂ ಡಿ ಕೆ ಶಿವಕುಮಾರ್ ಒಂದು ಕೈ ಮೇಲೆ. ಬಿಜೆಪಿ ಸರ್ಕಾರ ಅಂದ್ರೆ ಹಿಂದುತ್ವ ಸರ್ಕಾರ ಅಂತ ನಗರ ನಕ್ಸಲರು ಟೀಕೆ ಮಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂತೆಯೇ ಇದು ಹಿಂದುತ್ವದ ಸರ್ಕಾರ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಯಾಕೆ? ಕಾಂಗ್ರೆಸ್ನಲ್ಲಿ ಯಾರು ಹಿಂದುತ್ವ ಫಾಲೋ ಮಾಡಲೇಬಾರ್ದ? ಹಿಂದುತ್ವ ವಿರೋಧ ಮಾಡಿದ್ರೆ ಮಾತ್ರ ಈ ನಗರ ನಕ್ಸಲರಿಗೆ ಖುಷಿಯಾಗೋದಾ? ಲೋಕಸಭೆಯಲ್ಲಿ ಅಸಾದುದ್ದೀನ್ ಓವೈಸಿ ಅಲ್ಲಾಹು ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿದ್ರೆ ಅದು ಸರಿ, ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಅಜ್ಜಯ್ಯನ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ತಪ್ಪ? ಅದು ವೇದಿಕೆಯಲ್ಲಿ ಅಜ್ಜಯ್ಯನ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ತಪ್ಪ? ಯಾಕೆ? ಓವೈಸಿಗೆ ಒಂದು ಲಾಜಿಕ್, ಡಿ ಕೆ ಶಿವಕುಮಾರ್ಗೆ ಒಂದು ಲಾಜಿಕ್ ಅಲ್ವಾ? ಅಜ್ಜಯ್ಯ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನಂಬಿಕೆ. ಅವರ ನಂಬಿಕೆ ಭಾಗವಾಗಿ ವೇದಿಕೆಯಲ್ಲಿ ಅಜ್ಜಯ್ಯನ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ಅಜ್ಜಯ್ಯನ ಸಮ್ಮುಖದಲ್ಲಿ ಪ್ರಮಾಣ ವಚನ ಮಾಡಿದ್ದಾರೆ. ಏನ್ ತಪ್ಪದ್ರಲ್ಲಿ? ಯಾರು ಕೂಡ ಯಾರ ಧಾರ್ಮಿಕ ನಂಬಿಕೆಯನ್ನ ಪ್ರಶ್ನೆ ಮಾಡಬಾರ್ದು. ನೀವು ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಕೆಲಸ ಸರಿಯಾಗಿ ಮಾಡಿಲ್ವಾ? ಪ್ರಶ್ನೆ ಮಾಡಿ, ಟೀಕೆ ಮಾಡಿ, ಹೋರಾಟ ಮಾಡಿ. ಈ ಕೆಲಸ ಆಗ್ಲೇಬೇಕು ಅಂತ ಪಟ್ಟು ಹಿಡೀರಿ. ಅದನ್ನು ಬಿಟ್ಟು ಧಾರ್ಮಿಕ ನಂಬಿಕೆ ಪ್ರಶ್ನೆ ಯಾಕೆ? ಈ ನಗರ ನಕ್ಸಲರಿಗೆ ಯಾಕಿಷ್ಟು ಹಿಂದುತ್ವದ ಮೇಲೆ ಸಿಟ್ಟು? ಅರ್ಥ ಆಗಲ್ಲಪ್ಪ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ನಗರ ನಕ್ಸಲರಿಗೆ ಹಬ್ಬ ಆಗಿತ್ತು ನೋಡಿ. ಸಿಎಂ ಕಚೇರಿ ಸುತ್ತ ಓಡಾಡ್ತಾ ತಮ್ಮ ಎಲ್ಲಾ ಕೆಲಸ ಮಾಡಿಸ್ಕೊಳ್ತಾ ಇದ್ರು. ಪ್ರಶಸ್ತಿಯಿಂದ ಹಿಡಿದು ಅನುದಾನದವರೆಗೂ ಎಲ್ಲವೂ ಸಲೀಸಾಗಿ ಸಿಗ್ತಾ ಇತ್ತು. ಈ ನಗರ ನಕ್ಸಲರು ಹಿಂದುತ್ವಕ್ಕೆ ಬೈಕೊಂಡು ಆರಾಮಾಗಿದ್ರು. ಆದ್ರೆ ಈಗ ಸಿಎಂ ಬದಲಾದ್ರು. ಹಿಂದೂ ವಿರೋಧಿ ಮನಸ್ಥಿತಿ ಸಿದ್ದರಾಮಯ್ಯ ಎಲ್ಲಿ? ಹಿಂದುತ್ವವನ್ನೇ ಮೈಗೂಡಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಎಲ್ಲಿ? ಈಗ ಹಿಂದುತ್ವಕ್ಕೆ ಬೈದು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಬಿಡಲ್ಲ. ಪುಕ್ಸಟ್ಟೆ ಪ್ರಶಸ್ತಿ, ಅನುದಾನ ಡಿ ಕೆ ಶಿ ಸರ್ಕಾರದಲ್ಲಿ ಸಿಗಲ್ಲ. ಹೀಗಾಗಿ ಗಂಜಿಗೆ ಸಮಸ್ಯೆ ಆಗತ್ತೆ ಅಂತ ನಗರ ನಕ್ಸಲರು ನಿನ್ನೆಯಿಂದ ಕಣ್ಣೀರಿಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಡಿ ಕೆ ಶಿ ಮೂಲಕ ಹಿಂದುತ್ವ ಸರ್ಕಾರ ನಡೆಯುತ್ತೆ ಅಲ್ವಾ? ಹೀಗನ್ನೋದು ಈ ಗಂಜಿಗಳ ಕಣ್ಣೀರಿಗೆ ಕಾರಣ. ಒಂದಂತೂ ಸತ್ಯ, ಈ ನಗರ ನಕ್ಸಲರ ಟ್ವೀಟ್, ಫೇಸ್ಬುಕ್ನಲ್ಲಿ ಆಕ್ರೋಶಕ್ಕೆ ಡಿ ಕೆ ಶಿವಕುಮಾರ್ ಮಾತ್ರ ಸೊಪ್ಪು ಹಾಕಲ್ಲ. ಅವರ ಕಚೇರಿಗೆ ಹೋದ್ರೆ ನಗರ ನಕ್ಸಲರಿಗೆ ಮುಂದೆ ಬನ್ನಿ ಅನ್ನಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವರನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಕೂರಲಾಗಿತ್ತು. ಡಿ ಕೆ ಸರ್ಕಾರದಲ್ಲಿ ಆ ಮರ್ಯಾದೆ ಸಿಗಲ್ಲ ಅನ್ನೋದು ಇವರ ಆಕ್ರಂದನಕ್ಕೆ ಮೂಲ ಕಾರಣ. ನಿನ್ನೆವರೆಗೂ ಡಿ ಕೆ ಶಿವಕುಮಾರ್ ಒಬ್ಬ ಒಳ್ಳೆ ಪಕ್ಷ ಸಂಘಟಕ, ಕಾಂಗ್ರೆಸ್ ಮ್ಯಾನ್, ಪಕ್ಷ ನಿಷ್ಠೆ ಅಂತೆಲ್ಲ ಮಾತಾಡ್ತಾ ಇದ್ದಂಥ ನಗರ ನಕ್ಸಲರು ಇವತ್ತು ಡಿ ಕೆ ಶಿವಕುಮಾರ್ ವಿರೋಧಿಸಿ ಬರಹ ಬರೀತಾ ಇದ್ದಾರೆ. ವಿಧಾನಸೌಧಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಇವರು. ಮೋದಿನೂ ಹೀಗೆ 2014ರಲ್ಲಿ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ರು, ಅದನ್ನೇ ಡಿ ಕೆ ಶಿವಕುಮಾರ್ ಫಾಲೋ ಮಾಡ್ತಾ ಇದ್ದಾರೆ ಹೀಗಂತ ಟ್ವೀಟ್ ಮಾಡ್ತಿದ್ದಾರೆ. ಈ ನಗರ ನಕ್ಸಲರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಯಾವುದೇ ಹೊಸ ಕೆಲಸ ಮಾಡುವಾಗಲೂ ಹಣೆ ಹಚ್ಚಿ ನಮಸ್ಕಾರ ಮಾಡಿಯೇ ಹಿಂದೂಗಳು ಆರಂಭಿಸೋದು. ಈ ನಗರ ನಕ್ಸಲರಿಗೆ ಸಂಪ್ರದಾಯ ನಂಬಿಕೆ ಗೊತ್ತಿದ್ರೆ ತಾನೆ. ಸಿಎಂ ಕಚೇರಿಯಲ್ಲಿ ಪೂಜೆ ಮಾಡಿದ್ದಕ್ಕೂ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಪೂಜೆ ಮಾಡೋದು ಅವರ ನಂಬಿಕೆ.
ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ. ಅದನ್ನ ಈ ನಗರ ನಕ್ಸಲರು ಪ್ರಶ್ನೆ ಮಾಡ್ತಾರ? ಇಲ್ಲ. ಆದ್ರೆ ಒಬ್ಬ CM ಆದವರು ಅವರ ನಂಬಿಕೆ ಹೀಗಾಗಿ ಪೂಜೆ ಮಾಡಿಸಿದ್ರೆ ಅದು ತಪ್ಪ? ಮುಖ್ಯಮಂತ್ರಿ DK ಶಿವಕುಮಾರ್ ನಿನ್ನೆ ಮೊದಲ ಸಂಪುಟ ಸಭೆ ನಡೆಸಿ 6 ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಈ ಹಿಂದೆ ಶಕ್ತಿ ಯೋಜನೆಯಿಂದಾಗಿ ಶಾಲಾ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪ್ರಯಾಣ ಇತ್ತು. ಅದನ್ನು ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೂ ಬಸ್ ಪಾಸ್ ಫ್ರೀ ಘೋಷಣೆ ಮಾಡಿದ್ದಾರೆ. ಇದರಿಂದ ರಾಜ್ಯದ 10 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ. 1700 ಕೋಟಿ ಖರ್ಚಾಗುತ್ತೆ. ಇದು DK ಶಿವಕುಮಾರ್ ಅವರ ಮೊದಲ ಗ್ಯಾರಂಟಿ. ಇನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 10,000 ಭಾರತ್ ಜೋಡೋ ಯುವಕರ ಸಂಘ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ 150ರಿಂದ 200 ಜನರ ಒಂದು ಸಂಘ ಕಟ್ಟುವುದು. ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ಅನುದಾನ ನೀಡುತ್ತೆ. ಇದಕ್ಕೆ 1,000 ಕೋಟಿ ಖರ್ಚಾಗುತ್ತೆ. ಇದು ಎರಡನೇ ಗ್ಯಾರಂಟಿ. ಇನ್ನು ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ. ಇನ್ನೊಂದು ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪನೆ. ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಯುವಕರಿಗೆ ತರಬೇತಿ ನೀಡಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಕೊಡಿಸೋದು ಇದರ ಉದ್ದೇಶ. DK ಶಿವಕುಮಾರ್ ಅವರ 6ನೇ ಗ್ಯಾರಂಟಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರುವಂತಹ B ಖಾತಾ ಆಸ್ತಿಗಳಿಗೆ A ಖಾತಾ ನೀಡುವ ಕ್ರಮ ರಾಜ್ಯಕ್ಕೂ ವಿಸ್ತರಣೆ ಮಾಡಿದ್ದಾರೆ. ಇದೆಲ್ಲ DK ಶಿವಕುಮಾರ್ ಅವರ ಮೊದಲ ಸಂಪುಟದ ಆದೇಶ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ವಿದ್ಯಾರ್ಥಿಗಳಿಗೆ ಬಸ್ ಫ್ರೀ ಮಾಡಿ ಅಂತ ಹೋರಾಟ ಮಾಡಿದ್ರು, ಕ್ಯಾರೆ ಅನ್ನಲಿಲ್ಲ. ವಿದ್ಯಾರ್ಥಿಗಳ ಬಸ್ ಪಾಸ್ ಫ್ರೀ ತುಂಬಾ ಅಗತ್ಯತೆಗಳಲ್ಲಿ ಒಂದು. ಹೀಗಾಗಿ ಮೊದಲ ಸಂಪುಟದಲ್ಲಿ DKಶಿ ಸಹಿ ಹಾಕಿದ್ದಾರೆ. ಸಿದ್ದರಾಮಯ್ಯ ಸಾಲ ಮಾಡಿದ್ದೇ ಸಾಧನೆ ಅನ್ನೋದು BJP ಆರೋಪ. ರಾಜ್ಯದ 8 ಲಕ್ಷ ಕೋಟಿ ಪೈಕಿ ಅರ್ಧಕ್ಕಿಂತ ಹೆಚ್ಚು ಸಿದ್ದರಾಮಯ್ಯ ಅವಧಿಯಲ್ಲೇ ಸಾಲ ಆಗ್ಬಿಟ್ಟಿದೆ. DK ಶಿವಕುಮಾರ್ ಎದುರು 16 ಸವಾಲುಗಳಿವೆ. ಪಂಚ ಗ್ಯಾರಂಟಿಗೆ 59,000 ಕೋಟಿ ಕೊಡಬೇಕು. ಜೊತೆಗೆ ಮೂಲ ಸೌಕರ್ಯಕ್ಕೆ ಆದ್ಯತೆ ನೀಡಬೇಕು. ಸಿದ್ದರಾಮಯ್ಯ CM ಇದ್ದಾಗ ಹಲವು ಶಾಸಕರೇ ಸಿಟ್ಟಿಗೆದ್ದಿದ್ರು. ನಮಗೆ ಅನುದಾನವೇ ಸಿಗ್ತಿಲ್ಲ, ಹಳ್ಳಿಗಳ ರಸ್ತೆಗಳ ರಿಪೇರಿ ಮಾಡಲಾಗ್ತಾ ಇಲ್ಲ, ಸಿದ್ದರಾಮಯ್ಯಂಗೆ 16 ಬಾರಿ ಹೇಳಿದ್ರು ಕೂಡ ಅನುದಾನ ಕೊಟ್ಟಿಲ್ಲ. ಹೀಗಂತ ಹಲವು ಶಾಸಕರು ಬಹಿರಂಗ ಪತ್ರವನ್ನೇ ಬರೆದಿದ್ರು. ಸರಿಯಾಗಿ ಅನುದಾನ ನೀಡಲಿಲ್ಲ ಅಂತ ಸಿದ್ದರಾಮಯ್ಯ ಬಗ್ಗೆ ಹಲವು ಶಾಸಕರಿಗೆ ಅಸಮಾಧಾನ ಕೂಡ ಇತ್ತು. ಈಗ ಸಿದ್ದರಾಮಯ್ಯ ಬದಲು ಆ ಸ್ಥಾನಕ್ಕೆ DK ಶಿವಕುಮಾರ್ ಬಂದಿದ್ದಾರೆ. ಹೀಗಾಗಿ ಮೂಲ ಸೌಕರ್ಯಕ್ಕೆ ಆದ್ಯತೆ ನೀಡಲಿ, ಶಾಸಕರಿಗೆ ಅನುದಾನ ನೀಡಲಿ, ಹಳ್ಳಿಗಳ ರಸ್ತೆಗಳು ಈಗಲಾದರೂ ಸುಧಾರಿಸಲಿ. ಸಿದ್ದರಾಮಯ್ಯ ಇದ್ದಾಗ ಸರ್ಕಾರಿ ಉದ್ಯೋಗ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಲೇ ಬಂದ್ರು. ಆದರೆ ಸಿದ್ದರಾಮಯ್ಯ ಮಾಡಲೇ ಇಲ್ಲ. ನೇಮಕಾತಿಗೆ ಅಧಿಕ ಸೂಚನೆ ಹೊರಡಿಸ್ತೀವಿ ಅಂತ ಹೇಳ್ತಲೇ ಅಧಿಕಾರ ಕಳ್ಕೊಂಡ್ಬಿಟ್ರು. ನಿನ್ನೆ DK ಶಿವಕುಮಾರ್ ಶೀಘ್ರವೇ ಸರ್ಕಾರಿ ಉದ್ಯೋಗ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಅದು ಕೂಡ ಆದಷ್ಟು ಬೇಗ ಆಗಲಿ. ಸಿದ್ದರಾಮಯ್ಯ ಇದ್ದಾಗಲೂ ಪಂಚ ಗ್ಯಾರಂಟಿಗಳ ಬಗ್ಗೆ ಆಕ್ಷೇಪ ಇದ್ದೇ ಇದೆ. ಹೀಗಾಗಿ DK ಶಿವಕುಮಾರ್ ಗ್ಯಾರಂಟಿ ಪರಿಷ್ಕರಣೆ ಮಾಡಲಿ, ಅರ್ಹರಿಗೆ ಪಂಚ ಗ್ಯಾರಂಟಿ ಕೊಡಲಿ, ನಿಮ್ಮ ಆಡಳಿತದಲ್ಲಿ ಬಡವರಿಗೆ ನ್ಯಾಯ ಸಿಗಲಿ. ಸಿದ್ದರಾಮಯ್ಯ ಅವರಂತೆ ನೀವು ಕೂಡ ಹಿಂದುತ್ವ ವಿರೋಧ ಮಾಡಬೇಡಿ, ಮುಸ್ಲಿಮರನ್ನ ಓಲೈಕೆ ಮಾಡಬೇಡಿ. DK ಶಿವಕುಮಾರ್ ಅವರೇ, ನಿಮ್ಮ ಅಧಿಕಾರ ಅವಧಿಯಲ್ಲಿ ಜನ ನೆಮ್ಮದಿಯಿಂದ ಬದುಕುವಂತಾಗಲಿ. ಬಡವರು ನೊಂದವರ ಬೆನ್ನಿಗೆ ನೀವು ನಿಲ್ಲಿ. ಆಲ್ ದಿ ಬೆಸ್ಟ್ DK ಶಿವಕುಮಾರ್ ಅವರೇ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.